ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಸೆಟ್ ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ ಕೇಸ್ ನಿಮ್ಗೆ ಡೌಟ್ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇವಾಗ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಡೈರೆಕ್ಟ್ ಅಪ್ಲೈ ನ ಕೊಟ್ಟಿರ್ತೇನೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ಅದು ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ರೂ ನೀವು ನೋಡ್ತಿರ್ಬೋದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನಪ್ಪಾ ನಿಮಗೆ ಎಕ್ಸಾಮ್ ನ ಕಂಡಕ್ಟ್ ಮಾಡಿದಾಗ ಅಪ್ಲಿಕೇಶನ್ ಕೂಡ ಇಲ್ಲಿ ಬಿಡಲಾಗಿದೆ. ಓಕೆ, ಇವಾಗ ನಾವು ಫಸ್ಟ್ ನೀವೇನು ಲಾಗಿನ್ ಆಗಿದೆ ಜಸ್ಟ್ ಫೋನ್ ನಂಬರ್ ಇಲ್ಲ ನಿಮ್ದು ಯೂಸರ್ ಐಡಿ ಹಾಕೊಂಡು ಲಾಗಿನ್ ಆಗ್ಬೇಕು. ಇನ್ ಕೇಸ್ ನೀವೇನಾದ್ರು ಅಪ್ಲಿಕೇಶನ್ ಹಾಕಿಲ್ಲ, ಇವಾಗ ನೀವು ಅಪ್ಲಿಕೇಶನ್ ಹಾಕ್ತಿದ್ರಪ್ಪ ಅಂದ್ರೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು, ಯಾವ ತರ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಬೇಕಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ ನ್ಯೂ ಯೂಸರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ನಿಮಗೆ ನೆಕ್ಸ್ಟ್ ಪೇಜ್ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಫಸ್ಟ್ನೇದಾಗಿ ನೀವೇನಾದ್ರೂ ಕರ್ನಾಟಕ ರಾಜ್ಯ ಸರ್ಕಾರ ಅಂದ್ರೆ SSLC ಬೋರ್ಡ್ ನಡೆಸಿರುವಂತ SSLC ಎಕ್ಸಾಮ್ ಪಾಸ್ ಆಗಿರೋ ಅಂತ ಕೇಳುತ್ತೆ. ಇನ್ ಕೇಸ್ ನೀವೇನಾದ್ರೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಂಡಳಿಯಿಂದ ಪಾಸ್ ಆಗಿದ್ರೆ ಹೌದಂತ ಹಾಕೊಂಡು ಇಲ್ಲಿ SSLC ಏನಪ್ಪಾ ನಿಮ್ದು ರೋಲ್ ನಂಬರ್ ಇರುತ್ತಲ್ಲ ಅದನ್ನ ಎಂಟ್ರಿ ಮಾಡ್ಕೋಬೇಕು. ಇನ್ ಕೇಸ್ ನೀವೇನಾದ್ರೂ ಇಲ್ಲ ಅಂತ ಹಾಕೊಂಡ್ರೆ ನೀವು ಯಾವ ಬೋರ್ಡ್ ಅಲ್ಲಿ ಓದಿದ್ರ ಅದನ್ನ ಸೆಟ್ ಮಾಡ್ಕೊಳ್ಳಿ. ICC ಬೋರ್ಡ್ ಅಲ್ಲಿ ಓದಿದ್ರ, ಇಲ್ಲ CBSE ಬೋರ್ಡ್ ಅಲ್ಲಿ ಓದಿದ್ರ, ಇಲ್ಲ CBSE ಔಟ್ ಸೈಡ್ ಕರ್ನಾಟಕದಲ್ಲಿ ಓದಿದ್ರ ಅಂತ ಕೇಳುತ್ತೆ. ಅದ್ರಲ್ಲಿ ಯಾವ ಓದಿದ್ರ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು SSLC ಅಲ್ಲಿ ಪಾಸ್ ಆಗಿರೋ ವರ್ಷ ಯಾವುದು, ನೀವು 2022, 23, 2019 ಆಗಿರ್ಬೋದು, 25 ಆಗಿರ್ಬೋದು, ಆ ವರ್ಷ ನೀವು ಪಾಸ್ ಆಗಿದ್ರೆ ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಅದಾದ್ಮೇಲೆ ಕೆಳಗಡೆ ಇಲ್ಲಿ ಬಂದು ನಿಮ್ದು SSLC ರೋಲ್ ನಂಬರ್ ಎಂಟ್ರಿ ಮಾಡ್ಕೊಂಡು ಫೆಚ್ ಅಂತ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದೆಲ್ಲಾ ಡಾಕ್ಯುಮೆಂಟ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಇವಾಗ ನಾನು ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮಂಡಳಿ ಕಡೆಯಿಂದ ಪಾಸ್ ಆಗಿರೋ ಕಾರಣ ನಾ ಎಸ್ ಅಂತ ಹಾಕೊಂತ ಇದೀನಿ. ಎಸ್ ಅಂತ ಹಾಕೊಂಡಾದ್ಮೇಲೆ ಇಲ್ಲಿ ನಮ್ದು SSLC ರೂಲ್ ನಂಬರ್ ಎಂಟ್ರಿ ಮಾಡ್ಕೋಬೇಕು. SSLC ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು. ಓಕೆ, ನೀವು ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಏನಪ್ಪಾ ಅಂದ್ರೆ ಗ್ರೀನ್ ಟಿಕ್ ಬರುತ್ತೆ, ಅಂದ್ರೆ ನಿಮ್ದು SSLC ಡೀಟೇಲ್ಸ್ ಅಕ್ಸೆಪ್ಟ್ ಆಗಿದೆ, ಪ್ಲೀಸ್ ಕಂಟಿನ್ಯೂ ವಿತ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಬೇಕಂತ ಇಲ್ಲಿ ಅವರು ಆಪ್ಷನ್ ತೋರಿಸ್ತಾ ಇದ್ದಾರೆ. ಇವಾಗ ನಾನು ಇಲ್ಲಿ ನೋಡ್ತಿರ್ಬೋದು ನಮ್ದು SSLC ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಹಾಕಿದೀನಿ, ಕಂಪ್ಲೀಟ್ ಆಗಿ ಹಾಕಿದೀನಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ನ ಯಾವ ತರ ಫಿಲ್ ಮಾಡೋದು ತೋರಿಸ್ತೀನಿ. ಓಕೆ, ನೀವು ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಮೇಲ್ಗಡೆ ಬಂದ್ಮೇಲೆ ಇಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಕಂಪ್ಲೀಟ್ ಆಗಿ ಕಾಣುತ್ತೆ. ನಿಮ್ದು ಯಾವ ಡೇಟ್ ಆಫ್ ಬರ್ತ್ ಅದು ಕಾಣುತ್ತೆ, ಯಾವ ಮಂತ್ ಮತ್ತೆ ಯಾವ ಡೇಟ್ ಒಳಗೆ ಹುಟ್ಟಿದೆ ಅದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಯಾವ ತರ SSLC ಮಾರ್ಕ್ಸ್ ಇರುತ್ತೆ ಅದೇ ತರ ಡಾಟಾ ಫೆಚ್ ಆಗುತ್ತೆ. ಲೈಕ್ ನೀವು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಇರುವಂತ ಇಲ್ಲ ಡಾಟಾ ಫೆಚ್ ಆಗಲ್ಲ. SSLC ರೂಲ್ ನಂಬರ್ ಕೊಟ್ಟಿರೋ ಪ್ರಕಾರ SSLC ಮಾರ್ಕ್ಸ್ ಅಲ್ಲಿ ಯಾವ ತರ ಡಾಟಾ ಇರುತ್ತೆ ಅದೇ ತರ ಇಲ್ಲಿ ಎಂಟ್ರಿ ಆಗಿರುತ್ತೆ. ನೆಕ್ಸ್ಟ್ ನೀವೇನ್ ಮಾಡಕಪ್ಪ ಅಂದ್ರೆ ಇಲ್ಲಿ ನಿಮ್ದು ತಂದೆ ತಾಯಿ ಹೆಸರು ಕೂಡ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡ್ ಚಿಕ್ಕದೊಂದು ಬಾಕ್ಸ್ ಕಾಣ್ತಾ ಇದೆ ಅಲ್ವಾ, ಈ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರಿಜಿಸ್ಟರ್ ಥ್ರೂ ದ ಆಧಾರ್ ಅಂದ್ರೆ ನೀವು ಈ KYC ನ ಕಂಪಲ್ಸರಿ ಮಾಡಲೇಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಚಿಕ್ಕದ ಬಾಕ್ಸ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ರೆ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಗೆ ಆಪ್ಷನ್ ತೋರಿಸುತ್ತೆ ನೀವು ಎದರಲ್ಲಿ ಅಪ್ಲಿಕೇಶನ್ ಆಗ್ತಿದೆ. ನೀವೇನಾದ್ರೂ ಟ್ಯಾಬ್ ಒಳಗೆ ಅಪ್ಲಿಕೇಶನ್ ಆಗ್ತಿದ್ರೆ, ಇಲ್ಲ ಡೆಸ್ಕ್ಟಾಪ್ ಒಳಗೆ ಅಪ್ಲಿಕೇಶನ್ ಆಗ್ತಿದ್ರೆ, ಇಲ್ಲ ಮೊಬೈಲ್ ಫೋನ್ ಅಲ್ಲಿ ಅಪ್ಲಿಕೇಶನ್ ಆಗಿ ಕೇಳ್ತಾ ಇದ್ರೆ ನಾನು ಇವಾಗ ಏನಪ್ಪಾ ಅಂದ್ರೆ ಡೆಸ್ಕ್ಟಾಪ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಡೆಸ್ಕ್ಟಾಪ್ ಅನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ KYC ಓಪನ್ ಆಗುತ್ತೆ. ಈ KYC ಓಪನ್ ಆದ್ಮೇಲೆ ಇಲ್ಲಿ ನಿಮ್ದು ಆಧಾರ್ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿರೋ ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದಿಲ್ಲ OTP ಅಂತ ಇದೆಯಲ್ಲ, OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು OTP ಬರುತ್ತೆ, ಆ OTP ನ ಎಂಟ್ರಿ ಮಾಡ್ಕೋಬೇಕು. ಓಕೆ, ನೀವು ನೆಕ್ಸ್ಟ್ OTP ವೆರಿಫೈ ಮಾಡ್ಕೊಂಡಾದ್ಮೇಲೆ ಮತ್ತೆ ಏನಪ್ಪಾ ಅಂದ್ರೆ ನೀವು ಇನ್ನ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರಲ್ಲ, ಮತ್ತೆ ಏನೋ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಬರ್ಬೇಕು. ಮತ್ತೆ ಮೇಲ್ಗಡೆ ಅನ್ಕೊಳ್ಳಿ. ಮೇಲ್ಗಡೆ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಮೊದಲು ನಿಮ್ದು ಏನೋ ಸೆಟ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳ್ತಾರೆ. ನಿಮ್ದು ಯಾವ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿದೆ ಅದನ್ನ ಸೆಟ್ ಮಾಡ್ಕೋಬೇಕು. ಅದನ್ನ ಸೆಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ದು ನ್ಯಾಷನಲ್ ಐಡಿ ಕೇಳ್ತಾರೆ. ಇಲ್ಲಿ ನ್ಯಾಷನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂಡಿಯನ್ ಸೆಟ್ ಮಾಡ್ಕೋಬೇಕು. ಇಂಡಿಯನ್ ಸೆಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಇಮೇಲ್ ಕೇಳುತ್ತೆ, ಅಂದ್ರೆ ನಿಮ್ದು ಯಾವ್ದು ರೆಗ್ಯುಲರ್ ಆಗಿರುವಂತ ಇಮೇಲ್ ಯೂಸ್ ಮಾಡ್ತೀರಾ ಆ ಇಮೇಲ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇಮೇಲ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೆಂಡ್ OTP ಅಂತ ಇರುತ್ತಲ್ವಾ, ಈ ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು ಇಮೇಲ್ ಐಡಿ ಒಂದು OTP ಬರುತ್ತೆ, ಆ OTP ಎಂಟ್ರಿ ಮಾಡ್ಕೋಬೇಕು. OTP ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಮೊಬೈಲ್ ನಂಬರ್ಗೆ ಒಂದು SMS ತರ ಒಂದು OTP ಬರುತ್ತೆ, OTP ಎಂಟ್ರಿ ಮಾಡ್ಕೊಂಡು ವೆರಿಫೈ ಮಾಡ್ಕೋಬೇಕು. ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಇಂದ ಬರುವಂತ OTP ನ ವೆರಿಫೈ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ನೀವು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕು. ಯಾವ ತರ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಪ್ಪ ಅಂದ್ರೆ ಅವರು ಇಲ್ಲಿ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ, ಎಂಡ್ ಮಿನಿಮಮ್ ಏನಪ್ಪಾ ಅಂದ್ರೆ ಎಂಡ್ ಕ್ಯಾರೆಕ್ಟರ್ ಒಳಗೆ ನಿಮ್ದು ಪಾಸ್ವರ್ಡ್ ಇರಬೇಕು. ಲೈಕ್ ನೀವೇನಾದ್ರೂ ಶಿವ ಆಗಿದ್ರೆ, ಮಂಜು ಆಗಿದ್ರೆ ನಿಮ್ದು ಶಿವ ಮಂಜು ಅಂತ ಎಂಟ್ರಿ ಮಾಡ್ಕೊಳ್ಳಿ. ಅಟ್ ಅಂತ ಹೊಡೆದು ಇಲ್ಲೇನೋ 1 2 3 ಆಗಿರ್ಬೋದು, 4 5 6 ಆಗಿರ್ಬೋದು, ಈ ತರ ಏನಪ್ಪಾ ಅಂದ್ರೆ
ಸ್ಟ್ರಾಂಗ್ ಆಗಿ 8 ಕ್ಯಾರೆಕ್ಟರ್ ಅಲ್ಲಿ ನಿಮ್ದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ ರೀ ಎಂಟರ್ ಪಾಸ್ವರ್ಡ್ ಕೇಳುತ್ತೆ. ರೀ ಎಂಟರ್ ಪಾಸ್ವರ್ಡ್ ಏನಪ್ಪಾ ಅಂದ್ರೆ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದಾದ್ಮೇಲೆ ಇಲ್ಲಿ ನಿಮ್ದು ಫೋಟೋ, ಸಿಗ್ನೇಚರ್ ಮತ್ತೆ ಲೆಫ್ಟ್ ತಮ್ಮ ಇಂಪ್ರೆಷನ್ ಇಲ್ಲಿ ಅಪ್ಲೋಡ್ ಮಾಡ್ತಾ ಬರ್ಬೇಕು. ಇಲ್ಲಿ 50K ಒಳಗೆ ಹೇಳಿದ್ರೆ ಅವರು ಇಲ್ಲಿ ನೋಡ್ತಿರ್ಬೋದು. 50K ಒಳಗೆ ಏನಪ್ಪಾ ನಿಮ್ದು ಫೋಟೋ ಇರಬೇಕು. ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪಾ 50K ಒಳಗೆ ಏನಪ್ಪಾ ಇಮೇಜ್ ಇದೇನಪ್ಪ ಸಿಗ್ನೇಚರ್ ಇರಬೇಕು. ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಳ್ಳಿ. ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮ್ಯಾಕ್ಸಿಮಮ್ 50K ಒಳಗೆ ಏನಪ್ಪಾ ನಿಮ್ದು ಲೆಫ್ಟ್ ತಮ್ಮ ಇಂಪ್ರೆಷನ್ ಇರಬೇಕು. ಅದು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಎಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದ್ಮೇಲೆ ಇಲ್ಲಿರುವಂತ ಕ್ಯಾಪ್ಷನ್ ಈ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಒಂದ್ಸರಿ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ಸ್ಕ್ರೀನ್ ಅಲ್ಲಿ ಏನಪ್ಪಾ ಅಂದ್ರೆ ಈ ತರ ಇಲ್ಲಪ್ಪ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಈ ಬಾಕ್ಸ್ ಏನಪ್ಪಾ ನಿಮ್ಗೆ ನಿಮ್ದು ಒಂದು ಅಪ್ಲಿಕೇಶನ್ ನಂಬರ್ ID ಬರುತ್ತೆ. ಆ ಐಡಿನ ನೀವು ಸ್ಕ್ರೀನ್ ಶಾಟ್ ಆಗಿ ಇಟ್ಕೊಂಡಿರ್ಬೇಕು. ನಿಮ್ಗೆ ಅಪ್ಲಿಕೇಶನ್ ಹಾಕುವಾಗ ಒಂದೊಂದು ಟೈಮ್ ನಿಮ್ಗೆ ಅಪ್ಲಿಕೇಶನ್ ಮೊಬೈಲ್ ನಂಬರ್ ಮತ್ತೆ ಇಮೇಲ್ಗೆ ಅಪ್ಲಿಕೇಶನ್ ID ಬರೋದಿಲ್ಲ. ಹಾಗಾಗಿ ಇಲ್ಲಿ ಬರುವಂತ ಸ್ಕ್ರೀನ್ ಅಲ್ಲಿ ಕಾಣುವಂತ ಏನಪ್ಪಾ ಅಂದ್ರೆ ರಿಜಿಸ್ಟರ್ ಕಂಪ್ಲೀಟ್ ಆದ್ಮೇಲೆ ಸ್ಕ್ರೀನ್ ಅಲ್ಲಿ ಇಲ್ಲಿ ಬರುತ್ತೆ. ಅದನ್ನ ಸ್ಕ್ರೀನ್ ಶಾಟ್ ತಕೊಂಡು ನೀವು ಡಿಫರೆನ್ಸ್ ಇಟ್ಕೊಬೇಕು. ಇನ್ ಕೇಸ್ ಬರೋದಿಲ್ಲ, ಹಾಗಾಗಿ ಇನ್ ಕೇಸ್ ಬಂದ್ರೆ ಬೆಟರ್, ಬರಲಿಲ್ಲ ಅಂದ್ರೆ ಆತರ ನೀವು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೋಬೇಕು. ಓಕೆ, ಇಟ್ಕೊಂಡಾದ್ಮೇಲೆ ಯಾವ ತರ ಲಾಗಿನ್ ಆಗ್ಬೇಕು, ಯಾವ ತರ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಂತ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ನ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನಾನು ಇವಾಗೆಲ್ಲ ಫೋಟೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಸೈನ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಸಿಗ್ನೇಚರ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ಕೊಂಡು ಮತ್ತೆ ಒಂದು ಲೆಫ್ಟ್ ತಮ್ಮ ಇಂಪ್ರೆಷನ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದಿರುವಂತ ಕ್ಯಾಪ್ಷನ್ ಎಂಟ್ರಿ ಮಾಡ್ತಾ ಇದೀನಿ. ಈ ಕ್ಯಾಪ್ಷನ್ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಯಾವ ತರ ಲಾಗಿನ್ ಆಗ್ಬೇಕಂತ ತೋರಿಸ್ಕೊಡ್ತಾ ಹೋಗ್ತೀನಿ. LF ಆಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಿಮ್ಗೆ ರಿಜಿಸ್ಟ್ರೇಷನ್ ID ಬರುತ್ತೆ. ಅದು ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಪ್ಪ. ಇಲ್ಲಿ ನಮ್ದು ಇನ್ವಾಲಿಡ್ ಕ್ಯಾಪ್ಷನ್ ಅಂತ ಬರ್ತಾ ಇದೆ. ಕ್ಯಾಪ್ಷನ್ ಇನ್ವಾಲಿಡ್ ಅಂತ ಬರ್ತಾ ಇರೋ ಕಾರಣ ಓಕೆ, ಇಲ್ಲಿ ನೀವು ನೋಡ್ತಿರಬಹುದು ನನಗೆ ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲಿ ಕಾಣ್ತಾ ಇದೆ. ನಿಮ್ಗೆ ಕೂಡ ಏನಪ್ಪಾ ಅಂದ್ರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಬರುತ್ತೆ. ಹಾಗೆ ನಿಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕೂಡ ಬರ್ತಾ ಹೋಗುತ್ತೆ. ಇದು ಬಂದ್ಮೇಲೆ ಏನಪ್ಪಾ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಮತ್ತೆ ಇಲ್ಲಿ ಗೋ ಟು ಹೋಮ್ ಪೇಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಿಮಗೆ ಮತ್ತೆ ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಲಾಗಿನ್ ಪೇಜ್ ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಇಲ್ಲಿ ಅಪ್ಲಿಕೇಶನ್ ನಂಬರ್ ಮುಖಾಂತರ ಏನಪ್ಪಾ ಲಾಗಿನ್ ಆಗ್ಬೋದು. ಹಾಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತೀರಾ, ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಳ್ಳಿ. ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾ ಅಲ್ಲಿ ಎಂಟ್ರಿ ಮಾಡ್ಕೋಬೇಕು. ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಲಾಗಿನ್ ವಿತ್ OTP ಅಂತ ಇದೆಯಲ್ಲ, ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಾನು ಇವಾಗ ಏನಪ್ಪಾ ಅಂದ್ರೆ ನನ್ನ ಮೊಬೈಲ್ ನಂಬರ್ ನಿಂದ ಲಾಗಿನ್ ಆಗ್ತಾ ಇದ್ದೀನಿ. ನಾನು ಅವಾಗಲೇ ಕೊಟ್ಟಿರುವಂತ ಮೊಬೈಲ್ ನಂಬರ್ ಎಂಟ್ರಿ ಲಾಗಿನ್ ಆಗಿ ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡು ನಿಮ್ಗೆ ಗೆಟ್ OTP ಮೇಲೆ ನಿಮ್ಗೆ ಮುಂದೆ ನೆಕ್ಸ್ಟ್ ಯಾವ ತರ ಅಪ್ಲೈ ಮಾಡಬೇಕಂತ ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ವಿತ್ OTP ಅಂತ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಆಪ್ಷನ್ ತೋರಿಸುತ್ತೆ. ನೀವು ಮೊಬೈಲ್ ನಲ್ಲಿ OTP ಬೇಕಾ, ಇಲ್ಲ ಇಮೇಲ್ ಒಳಗೆ OTP ಬೇಕಾ, ಇಲ್ಲ ಇನ್ ಕೇಸ್ ನಿಮಗೆ ಏನಪ್ಪಾ ಅಂದ್ರೆ ವಾಟ್ಸ್ಆಪ್ ಅಲ್ಲಿ OTP ಬೇಕಂತ ಕೇಳ್ತಾ ಇದ್ರೆ ನಾನು ಇವಾಗ ನಾರ್ಮಲ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನನಗೆ ಒಂದು OTP ಬರುತ್ತೆ. ಆ OTP ಇಲ್ಲಿ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೋಬೇಕು. ಓಕೆ, ನಾನು OTP ಎಂಟ್ರಿ ಮಾಡ್ಕೊಂಡು ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ತರ ಮತ್ತೆ ನೆಕ್ಸ್ಟ್ ಪೇಜ್ಗೆ ಈಗ ಸಕ್ಸಸ್ಫುಲ್ ಆಗಿ ನಮ್ದು ಏನಪ್ಪಾ ಅಂದ್ರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಕೂಡ ಆಗಿದೆ. ನಮ್ದು ಪೇಜ್ ಕೂಡ ಇವಾಗ ಲಾಗಿನ್ ಕೂಡ ಆಗಿದೆ. ಇವಾಗ ನಾನು ಯಾವ ತರ ಅಪ್ಲಿಕೇಶನ್ ಫಾರ್ಮ್ ಸ್ಟೆಪ್ ಬೈ ಸ್ಟೆಪ್ ಫಿಲ್ ಮಾಡಕ್ಕೆ ನಿಮಗೆ ಕಂಪ್ಲೀಟ್ ಆಗಿ ಇವಾಗ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪಾ ನಿಮಗೆ ಜನರಲ್ ಡೀಟೇಲ್ಸ್ ನ ಫಿಲ್ ಮಾಡ್ತಾ ಬರಬೇಕು. ಜನರಲ್ ಡೀಟೇಲ್ಸ್ ಯಾವ ತರ ಫಿಲ್ ಮಾಡಕಪ್ಪ ಅಂದ್ರೆ ನಿಮ್ದು ಇಲ್ಲಿ ನೋಡ್ತಿರ್ಬೋದು, ನಿಮ್ದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ಶೋ ಆಗ್ತಿರುತ್ತೆ, ಹಾಗೆ ಮೊಬೈಲ್ ನಂಬರ್ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ದು ಏನಪ್ಪಾ ಅಂದ್ರೆ ಕ್ಯಾಂಡಿಡೇಟ್ ನೇಮ್ ಯಾವುದು ಅದು ಕೂಡ ಶೋ ಆಗುತ್ತೆ. ನೆಕ್ಸ್ಟ್ ನಿಮ್ದು ಇಮೇಲ್ ಗಡೆ ಇಲ್ಲೂ ಕಾಣ್ತಾ ಇರುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಫಸ್ಟ್ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗುವಾಗ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತೀರಾ, ಅದು ಆಟೋಮೆಟಿಕ್ ಫೆಚ್ ಆಗಿ ಬರುತ್ತೆ. ಇದು ಬಿಟ್ಟು ನೀವು ಎಕ್ಸ್ಟ್ರಾನ ಇಲ್ಲಿ ಫಿಲ್ ಮಾಡ್ತಾ ಬರಬೇಕು. ಏನ್ ಎಕ್ಸ್ಟ್ರಾ ಫಿಲ್ ಮಾಡ್ಬೇಕಪ್ಪ ಅಂದ್ರೆ ಎಕ್ಸ್ಟ್ರಾ ಏನ್ ಫಿಲ್ ಮಾಡಕಪ್ಪ ಅಂದ್ರೆ ಅಡ್ರೆಸ್ ಕೇಳ್ತಾ ಅಂದ್ರೆ ನಿಮ್ದು ಕಂಪ್ಲೀಟ್ ಆಗಿ ಒಂದು ಅಡ್ರೆಸ್ ನ ಇಲ್ಲಿ ಫಿಲ್ ಮಾಡ್ತಾ ಬರಬೇಕು. ಅಂದ್ರೆ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ ಅದನ್ನ ಫಿಲ್ ಮಾಡ್ಕೊಳ್ಳಿ. ಅದನ್ನ ಫಿಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡ್ ಎಂಟ್ರಿ ಮಾಡ್ಕೋಬೇಕು. ಅಂದ್ರೆ ನಿಮ್ದು ಊರಿಂದ ಪೋಸ್ಟ್ ಯಾವ ಪಿನ್ ಕೋಡ್ ಇರುತ್ತೆ ಅದು ಪಿನ್ ಕೋಡ್ ಎಂಟ್ರಿ ಮಾಡ್ಕೊಳ್ಳಿ. ಪಿನ್ ಕೋಡ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ದು ನೆಕ್ಸ್ಟ್ ಸ್ಟೇಟ್ ಕೇಳುತ್ತೆ, ಯಾವ ಸ್ಟೇಟ್ ಆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಆದ್ಮೇಲೆ ಡಿಸ್ಟ್ರಿಕ್ಟ್ ಕೇಳುತ್ತೆ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಯಾವ ಧರ್ಮ ಅಂದ್ರೆ ನಿಮ್ದು ರಿಲಿಜನ್ ಕೇಳುತ್ತೆ, ನೀವು ಹಿಂದೂನಾ, ಮುಸ್ಲಿಮಾ, ಕ್ರಿಶ್ಚಿಯನ್, ಆದ್ಮೇಲೆ ಜೈನಿಸಮ್ ಯಾಕೆ ಅದನ್ನ ನಿಮ್ದು ಧರ್ಮ ಸೆಲೆಕ್ಟ್ ಮಾಡ್ಕೊಳ್ಳಿ. ಧರ್ಮ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ತಾಲೂಕ್ ಕೇಳುತ್ತೆ, ತಾಲೂಕ್ ಎಂಟ್ರಿ ಮಾಡ್ಕೋಬೇಕು. ತಾಲೂಕ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನಿಮ್ದು ಮದರ್ ಟಂಗ್ ಯಾವ್ದು, ನಿಮ್ದು ಕನ್ನಡನ, ಇಂಗ್ಲಿಷ್, ಹಿಂದಿನ, ಮಲಯಾಳಂ ಅಂತ ಕೇಳುತ್ತೆ. ನಿಮ್ದು ಯಾವ್ದು ಮದರ್ ಟಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಮೇಲ್ಗಡೆ ಬಂದಾದ್ಮೇಲೆ ಇಲ್ಲಿ ನಿಮ್ದು ಮ್ಯಾರೇಜ್ ಸ್ಟೇಟಸ್ ನ ಫಿಲ್ ಮಾಡ್ತಾ ಬರಬೇಕು. ನೀವೇನು ಮ್ಯಾರಿಡ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಅನ್ಮ್ಯಾರಿಡ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲ ಡೈವರ್ಸ್ ಆಗಿದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ವಿಚ್ಛೇದನ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇನ್ ಕೇಸ್ ನೀವೇನಾದ್ರೂ
ಮ್ಯಾರಿಡ್ ಆಗಿದ್ರೆ ನಿಮ್ದು ಫಾಸ್ಟ್ ನೇಮ್ ಎಂಟ್ರಿ ಮಾಡಬೇಕು. ಅಂದ್ರೆ ನಿಮ್ದು ಹುಡುಗಿ ಆಗಿದ್ರೆ ಗಂಡನ ನೇಮ್ ಎಂಟ್ರಿ ಮಾಡಬೇಕು, ಹುಡುಗ ಆಗಿದ್ರೆ ನಿಮ್ದು ಹೆಂಡತಿ ನೇಮ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕು. ಎಲ್ಲಾ ಡೀಟೇಲ್ಸ್ ನ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೇವ್ ಜನರಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಓಕೆ ನಿಮ್ದೆಲ್ಲ ಜನರಲ್ ಡೀಟೇಲ್ಸ್ ನ ಫಿಲ್ ಮಾಡ್ಕೊಂಡಾದ್ಮೇಲೆ ಸೇವ್ ಜನರಲ್ ಡೀಟೇಲ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಿಮ್ಗೆ ಕನ್ಫರ್ಮೇಶನ್ ಕೇಳುತ್ತೆ, ಇಲ್ಲಿ ಎಕ್ಸ್ ಅಂತ ಕೊಡಿ. ಅಂದ್ರೆ ನೀವು ಫಿಲ್ ಮಾಡಿರುವಂತ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿರ್ಬೇಕು. ಹಾಗಾಗಿ ಒನ್ ಟೈಮ್ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಸೇವ್ ಅಂತ ನೆಕ್ಸ್ಟ್ ಅಂತ ಕೊಡಬೇಕು. ಆಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ವೆರಿಫಿಕೇಶನ್ ಅಂದ್ರೆ ಎಡಿಟ್ ಮಾಡೋ ಆಪ್ಷನ್ ಕೂಡ ಬಿಡೋದಿಲ್ಲ. ಹಾಗಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೀವು ನೋಡಿಕೊಂಡು ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಇವಾಗ ಏನಪ್ಪಾ ಅಂದ್ರೆ ಇಲ್ಲಿ ನಮ್ದು KCET ನಂಬರ್ ಕಾಣ್ತಿದೆ, ಮೊಬೈಲ್ ನಂಬರ್ ಕೂಡ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ನಾವ್ ಏನ್ ಮಾಡಕ್ಕಪ್ಪ ಇಲ್ಲಿ ಜಸ್ಟ್ ಇವಾಗ ಮೇಲ್ಗಡೆ ಬನ್ನಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಿಮಗೆ ರಿಸರ್ವೇಶನ್ ನ ಫಿಲ್ ಮಾಡ್ತಾ ಬರಬೇಕು. ಇಲ್ಲಿ ರಿಸರ್ವೇಶನ್ ಏನು ಫಿಲ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೀವೇನಪ್ಪ ಅಂದ್ರೆ GM ಹೊರತುಪಡಿಸಿ ಬೇರೆ ಯಾವ್ದಾದ್ರು ಕೆಟಗರಿ ಬಯಸುತ್ತೀರ ಅಂತ ಕೇಳ್ತಾ ಇದ್ರೆ, ಇನ್ ಕೇಸ್ ನೀವೇನಾದ್ರು SC ST ಕೆಟಗರಿ ಆಗಿದ್ರೆ, SC ABC ಆಗಿದ್ರೆ, ಕೆಟಗರಿ 1 2 2A 2B ಆಗಿದ್ರೆ ಇದನ್ನ ಫಸ್ಟ್ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ನೀವು ನೆಕ್ಸ್ಟ್ ನಿಮ್ದು ಆಡಿ ನಂಬರ್ ಕೇಳುತ್ತೆ, ಆಡಿ ನಂಬರ್ ಇಲ್ಲಿ ಫೆಚ್ ಮಾಡ್ತಾ ಬರಬೇಕು. ಜಸ್ಟ್ ಆಡಿ ನಂಬರ್ ಹಾಕೊಂಡು ಇಲ್ಲಿ ಚೆಕ್ ಆಡಿ ನಂಬರ್ ಅಂತ ಕ್ಲಿಕ್ ಮಾಡಿ ಸಾಕು, ನಿಮ್ದು ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಡಿ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೀವೇನಾದ್ರೂ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿದ್ರೆ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡು ಅದು ಕೇಳುವಂತ ಕೆಲವು ಡೀಟೇಲ್ಸ್ ನ ಅಲ್ಲಿ ಏನಪ್ಪಾ ಅಂದ್ರೆ ಎಂಟ್ರಿ ಮಾಡ್ತಾ ಬರಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವೇನಾದ್ರೂ ಅಲ್ಪಸಂಖ್ಯಾತ ವಿದ್ಯಾರ್ಥಿ ಆಗಿದ್ರೆ ಅದನ್ನ ಕೂಡ ನೀವು ಇಲ್ಲಿ ಏನಪ್ಪಾ ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಒಂದು ಪ್ರಮಾಣ ಪತ್ರ ಒಂದು ಆಡಿ ನಂಬರ್ ಇರುತ್ತೆ, ಆಡಿ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಇನ್ ಕೇಸ್ ನೀವೇನಾದ್ರೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಇಲ್ಲದಿದ್ದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಪ್ರೀವಿಯಸ್ KS ಡೀಟೇಲ್ಸ್ ನ ಹಿಂದಿನ ವರ್ಷಗಳ KCET ವಿವರಗಳನ್ನು ನೀವೇನಾದ್ರೂ ಫಿಲ್ ಮಾಡಿದ್ರೆ ಏನೋ ಎಕ್ಸಾಮ್ ಬದಕ್ಕೆ ಆಯ್ತು. ಇನ್ ಕೇಸ್ ಎಸ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು, ನೋ ಇದ್ರೆ ನೋ ಅಂತ ಕ್ಲಿಕ್ ಮಾಡ್ಕೋಬೇಕು. ಇನ್ ಕೇಸ್ ನೀವೊಂದು ಎಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸಬ್ಜೆಕ್ಟ್ ಕೇಳುತ್ತೆ, ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಓದಿದ್ರ, ಕಾಮರ್ಸ್, ಎಕನಾಮಿಕ್ಸ್ ಅದನ್ನ ಕೇಳುತ್ತೆ, ಅದನ್ನ ಎಂಟ್ರಿ ಮಾಡ್ಕೋಬೇಕು. ಅದನ್ನ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ದು KCET ಲಾಸ್ಟ್ ಟೈಮ್ ಅಪ್ಲೈ ಮಾಡುವಾಗ ನಿಮ್ದು KCET ರಿಜಿಸ್ಟ್ರೇಷನ್ ID ನಂಬರ್ ಇರುತ್ತೆ, ID ನಂಬರ್ ಇಲ್ಲಿ ಎಂಟ್ರಿ ಮಾಡಿ. ಇನ್ ಕೇಸ್ ನೀವೇನಾದ್ರೂ ಅಪ್ಲೈ ಮಾಡ್ತಿದ್ರೆ ಲಾಸ್ಟ್ ಟೈಮ್ ಅಪ್ಲೈ ಮಾಡ್ತೀವಿ. ಇದೆಲ್ಲ ಆದ್ಮೇಲೆ ಏನಪ್ಪಾ ಅಂದ್ರೆ ರಿಸರ್ವೇಶನ್ ಕೇಳುತ್ತೆ, ನಿಮ್ ಕ್ಯಾಟಗರಿ ಮತ್ತೆ ಪರ್ಸನಲ್ ಡೀಟೇಲ್ಸ್ ಇದೆಲ್ಲ ಏನಪ್ಪಾ ಅಂದ್ರೆ ನಿಮ್ಮ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಎಲ್ಲ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಸೇವ್ ಸೇವ್ ಜನರಲ್ ರಿಸರ್ವೇಶನ್ ಇನ್ಫಾರ್ಮೇಶನ್ ಅಂತ ಇದೆಯಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ನಾ ಇದನ್ನೆಲ್ಲ ಏನಪ್ಪಾ ಅಂದ್ರೆ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಸೇವ್ ರಿಸರ್ವೇಶನ್ ಡೀಟೇಲ್ಸ್ ಅಂತ ರಿಸರ್ವೇಶನ್ ಇನ್ಫಾರ್ಮೇಶನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ನ ಆಡ್ ಮಾಡ್ತಾ ಬರಬೇಕು. ಮೊದಲನೇದಾಗಿ ಇಲ್ಲಿ ನಿಮ್ದು UG ಡೀಟೇಲ್ಸ್ ನ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು PG ಡೀಟೇಲ್ಸ್ ನ ಇಲ್ಲಿ ಕಂಪಲ್ಸರಿ. ಅಂದ್ರೆ ಇದೇನಪ್ಪಾ ಅಂದ್ರೆ ನೀವು ಜಸ್ಟ್ UG ಡೀಟೇಲ್ಸ್ ಬಂದ್ಬಿಟ್ಟು ಆಪ್ಷನಲ್, ಇನ್ ಕೇಸ್ ನೀವು ಸೇವ್ ಮಾಡಿದ್ರು ಆಡ್ ಮಾಡಿದ್ರೆ ನಡೆಯುತ್ತೆ, ಆಡ್ ಮಾಡಿದ್ರೆ ನಡೆಯುತ್ತೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ UG ಡೀಟೇಲ್ಸ್ ಬಂದ್ಬಿಟ್ಟು ನೀವು ಕಂಪಲ್ಸರಿ ನೀವು ಸೇವ್ ಮಾಡ್ಲೇಬೇಕು. ಓಕೆನಾ. ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ PG ಡೀಟೇಲ್ಸ್ ನ ರಿಕ್ವೈರ್ಡ್ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಇದನ್ನ ನೀವು ಕಂಪಲ್ಸರಿ ರಿಕ್ವೈರ್ಡ್ ಆಗಿ ನೀವು ಫಿಲ್ ಮಾಡ್ತಾ ಬರಬೇಕು. ನೀವೇನಾದ್ರೂ PG ಡೀಟೇಲ್ಸ್ ನ PG ಡೀಟೇಲ್ಸ್ ಮ್ಯಾಂಡೇಟರಿ ಇಫ್ ಯು ನಾಟ್ ಎಲಿಜಿಬಲ್ ಟು ಪ್ರೊಸೀಡ್ ಟು PG ಡೀಟೇಲ್ಸ್ ಸೇವ್ಡ್ ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವೇನಾದ್ರೂ PG ಡೀಟೇಲ್ಸ್ ಆಡ್ ಮಾಡ್ಲಿಕ್ಕಂದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ. ಹಾಗಾಗಿ ನೀವು ಕಂಪಲ್ಸರಿ ಏನಪ್ಪಾ ಅಂದ್ರೆ ಇಲ್ಲಿ PG ಡೀಟೇಲ್ಸ್ ನ ಆಡ್ ಮಾಡ್ತಾ ಬರ್ಬೇಕು. ಓಕೆ, ಇದನ್ನೆಲ್ಲ ಆಡ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ನ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ನೀವೇನಪ್ಪಾ ಅಂದ್ರೆ ಅಲ್ಲಿ UG ಡೀಟೇಲ್ಸ್ ನ ಮತ್ತೆ PG ಓದಿರುವಂತ ಡೀಟೇಲ್ಸ್ ನ ಎಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ನಾನು ಇಷ್ಟು ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಆಪ್ಷನ್ ಕಾಣ್ತಾ ಇದೆ, ಇಲ್ಲಿಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಬರಬೇಕು. ಡಾಕ್ಯುಮೆಂಟ್ ಏನು ಅಪ್ಲೋಡ್ ಮಾಡಕಪ್ಪ ಅಂದ್ರೆ ನೀವು ಆಲ್ರೆಡಿ ಇಲ್ಲಿ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಹಾಗೆ ಮತ್ತೆ ತಮ್ಮ ಲೆಫ್ಟ್ ತಮ್ಮ ಇಂಪ್ರೆಷನ್ ಆಲ್ರೆಡಿ ನೀವು ಇಲ್ಲಿ ಏನಪ್ಪಾ ಆಲ್ರೆಡಿ ಸಬ್ಮಿಟ್ ಮಾಡಿರ್ತಾರೆ. ಮತ್ತೆ ನೀವು ಯಾವುದೇ ಕಾರಣಕ್ಕೆ ಇಲ್ಲಿ ಸಬ್ಮಿಟ್ ಮಾಡೋ ಅವಶ್ಯಕತೆಗಳು ಇರೋದಿಲ್ಲ. ಓಕೆ, ಇವಾಗೆಲ್ಲ ಏನಪ್ಪಾ ಆಟೋಮೆಟಿಕ್ ತಗೊಂಡಿರುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಅಂತ ಇದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಬಿಫೋರ್ ಯುವರ್ ಪ್ರೊಸೀಡ್ ಏನಪ್ಪಾ ಅಂದ್ರೆ ನಿಮ್ದು ಕೇಳ್ತಾ ಇದ್ದಾರೆ ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ನಿಮ್ದು ಫಾದರ್ ನೇಮ್ ಆಗಿರ್ಬೋದು, ನೆಕ್ಸ್ಟ್ ಮದರ್ ನೇಮ್ ಆಗಿರೋದು ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು. ಇಲ್ಲಿ ಅದು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಅದನ್ನು ಓದ್ಕೊಳ್ಳಿ ಒನ್ ಟೈಮು. ಸಿನ್ಸ್ ದ ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್ ಅಂಡ್ ಮದರ್ ನೇಮ್ ವಿಲ್ ಬಿ ದ ಪ್ರಿಂಟೆಡ್ ದ KCET certificate exactly as the appear in the SLC certificate marks card. Name of the application must be filled according to the SLC 10th marks card. Request to made name correction will be not considered a later stage. ನೀವೇನಾದ್ರೂ ನಿಮ್ದು ಅಪ್ಲಿಕೇಶನ್ ಈಗ ನಂದು ತೋರಿಸ್ತಿದೆ, ನಮ್ಮ ನೇಮ್ ಆಗಿರ್ಬೋದು, ನಮ್ಮ ತಂದೆ ತಾಯಿ ಹೆಸರು ಆಗಿರ್ಬೋದು ತೋರಿಸ್ತಾ ಇದೆ. ಅಂದ್ರೆ SLC ಮಾರ್ಕ್ಸ್ ಗಳಲ್ಲಿ ಯಾವ ತರ ನಿಮ್ ತಂದೆ ತಾಯಿ ನೇಮ್ ಆಗಿರ್ಬೋದು, ನಿಮ್ ಫಾದರ್ ನೇಮ್ ಆಗಿರೋದು ಅದೇ ತರ ಇಲ್ಲಿ ಪ್ರಿಂಟ್ ಆಗುತ್ತೆ. ಹಾಗಾಗಿ ಇದೇನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ತೋರಿಸ್ತಾ ಇದ್ರೆ ಹಾಗಾಗಿ ನೀವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡ್ತಾ ಬರಬೇಕು. ಇಲ್ಲಿ ನನಗೆ ಯಾವ ತರ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ, ನಂದು ಕರೆಕ್ಟ್ ಆಗಿದೆ. ಹಾಗಾಗಿ ನಾನು ನೋ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಷನ್ ಸಬ್ಮಿಟ್ ಅಂದ್ರೆ ನೀವು ಇವಾಗ
ನೆಕ್ಸ್ಟ್ ಟೈಮ್ ಪ್ರೊಸೀಡ್ ಮಾಡಕಪ್ಪ ಅಂದ್ರೆ ಸಬ್ಜೆಕ್ಟ್ ನ ಸೆಲೆಕ್ಷನ್ ಮಾಡ್ತಾ ಬರಬೇಕು. ಏನೇನು ಸಬ್ಜೆಕ್ಟ್ ಸೆಲೆಕ್ಷನ್ ಮಾಡ್ತಾ ಬರ್ಬೇಕಪ್ಪ ಅಂದ್ರೆ ನಿಮಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಏನಪ್ಪ ಸಬ್ಜೆಕ್ಟ್ ಕೇಳ್ತಾ ಇದ್ರೆ ನಿಮ್ಗೆ ಏನಾದ್ರು ಕಾಮರ್ಸ್ ಬೇಕಾ, ಕನ್ನಡ ಬೇಕಾ, ಎಕನಾಮಿಕ್ ಬೇಕಾ, ಇಂಗ್ಲಿಷ್ ಬೇಕಾ, ಪಾಲಿಟಿಕ್ಸ್ ಸೈನ್ಸ್ ಬೇಕಾ, ಹಿಸ್ಟ್ರಿ ಬೇಕಾ, ಸೋಷಿಯಾಲಜಿ, ಜಿಯೋಗ್ರಫಿ, ಹಿಂದಿ, ಮ್ಯಾಥಮೆಂಟ್, ಟೂರಿಸ್ಟ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ಆಗಿರ್ಬೋದು. ಆಮೇಲೆ ಇವೆಲ್ಲ ಏನಪ್ಪ ಕಂಪ್ಲೀಟ್ ಆಗಿ ಇಷ್ಟು ಸಬ್ಜೆಕ್ಟ್ಗಳು ಇದಾವೆ. ಟೋಟಲ್ ಆಗಿ 41 ಸಬ್ಜೆಕ್ಟ್ಗಳು ಇದೆ. ನಿಮಗೆ ಯಾವ್ದು ಬೇಕೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಬರಬೇಕು. ನಾನು ಇವಾಗ ಏನಪ್ಪ ಲೈಬ್ರರಿ ಇನ್ಫಾರ್ಮೇಶನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಿಮ್ದು ಎಕ್ಸಾಮ್ ಸೆಂಟರ್ ಕೇಳ್ತಂದ್ರೆ ನಿಮ್ಗೆ ಈ ಎಕ್ಸಾಮ್ ಅಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಇರುತ್ತೆ. ಓಕೆ, ಪೇಪರ್ 1 ಬಂದ್ಬಿಟ್ಟು ಜೀಗ ಸಬ್ಜೆಕ್ಟ್ ಇರುತ್ತೆ. ಅದು ಏನಪ್ಪಾ ಅಂದ್ರೆ ಕೆ ಅವರು ನಡೆಸ್ತಾ ಹೋಗ್ತಾರೆ, ಅದು ನಾರ್ಮಲ್ ಆಗಿ ಅವ್ರು ನಡೆಸ್ತಾರೆ. ಪೇಪರ್ 2 ಇದು ಸೆಲೆಕ್ಟ್ ಮಾಡ್ತಿರೋದು ನೀವು ಯಾವ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀರಾ ಆ ಸಬ್ಜೆಕ್ಟ್ ಮೇಲೆ ಏನಪ್ಪಾ ನಿಮ್ಗೆ ಇಲ್ಲಿ ವಿಷಯ ಆಯ್ಕೆ ಮಾಡೋಣ ಕೇಳ್ತಾರೆ. ಅವ್ರು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೆಲೆಕ್ಟ್ ಸಬ್ಜೆಕ್ಟ್ ದ ಎಕ್ಸಾಮ್ ಏನಂದ್ರೆ ಸೆಂಟರ್ ಫಿಲ್ಡ್ ವಿಲ್ ಬಿ ಲೋಡ್ ಆಟೋಮೆಟಿಕಲಿ ಸ್ಪೇಸ್ ಸಬ್ಜೆಕ್ಟ್ ಚೂಸ್ ಅಂತ ಕೇಳ್ತಾರೆ. ಅಂದ್ರೆ ನೀವು ಯಾವ ಸಬ್ಜೆಕ್ಟ್ ನ ಚೂಸ್ ಮಾಡ್ತಾ ಇದ್ದೀರಾ ಆ ಸಬ್ಜೆಕ್ಟ್ ಮೇಲೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಿಮ್ಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ, ಯಾವ ಸಬ್ಜೆಕ್ಟ್ ಮೇಲೆ ಎಕ್ಸಾಮ್ ಬರೀ ಪಾಸ್ ಆಗ್ತಾರೆ ಅದನ್ನ ಇಲ್ಲಿ ಕಂಪಲ್ಸರಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಎಕ್ಸಾಮ್ ಸೆಂಟರ್ ಕೇಳ್ತಾ ಇದ್ರೆ ನಿಮ್ಗೆ ಯಾವ ಎಕ್ಸಾಮ್ ಸೆಂಟರ್ ಬೇಕು, ನಿಮ್ಗೆ ಬೆಂಗಳೂರು ಬೇಕಾ, ಬೆಳಗಾವಿ ಬೇಕಾ, ಬಳ್ಳಾರಿ ಬೇಕಾ, ದಾವಣಗೆರೆ ಬೇಕಾ, ಧಾರವಾಡ ಬೇಕಾ, ಗುಲ್ಬರ್ಗ ಬೇಕಾ, ಮಂಗಳೂರು ಬೇಕಾ, ಮೈಸೂರು ಬೇಕಾ, ಶಿವಮೊಗ್ಗ, ತುಮಕೂರು, ವಿಜಯಪುರ. ಟೋಟಲ್ ಆಗಿ ಇಷ್ಟು ಏನಪ್ಪಾ ಅಂದ್ರೆ ಎಕ್ಸಾಮ್ ಸೆಂಟರ್ಗಳು ಇದಾವೆ. ನಿಮಗೆ ಯಾವ ಎಕ್ಸಾಮ್ ಸೆಂಟರ್ ಒಳಗೆ ಆ ಪೇಪರ್ 2 ಎಕ್ಸಾಮ್ ನ ಕಂಡಕ್ಟ್ ಮಾಡ್ಬೇಕಂತ ನಿಮ್ಗೆ ಎಲ್ಲಿ ಬರಬೇಕಂತ ಇಷ್ಟ ಇರುತ್ತೆ ಆ ಸೆಂಟರ್ ನೀವು ಆರಾಮಾಗಿ ಚೂಸ್ ಮಾಡ್ತಾ ಬರ್ಬೋದು. ಇವಾಗ ನೆಕ್ಸ್ಟ್ ಚೂಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನಪ್ಪಾ ನೆಕ್ಸ್ಟ್ ಅಪ್ಲೈ ಅಂತ ಇದ್ರು, ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಮತ್ತೆ ಪ್ಲೀಸ್ ಸೆಲೆಕ್ಟ್ ಎಕ್ಸಾಮ್ ಸೆಂಟರ್ ಅಂತ ಕೇಳ್ತಾ ಇದ್ರೆ ಮತ್ತೊಂದ್ಸಲ ಏನಪ್ಪಾ ಅಂದ್ರೆ ವಿಷಯನ ಆಯ್ಕೆ ಮಾಡ್ತಾ ಇದೀನಿ. ವಿಷಯನ ಆಯ್ಕೆ ಮಾಡ್ಕೊಂಡು ನಿಮ್ಗೆ ಎಕ್ಸಾಮ್ ಸೆಂಟರ್ ನ ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಅಂತ ಕ್ಲಿಕ್ ಮಾಡ್ತಾ ಇದೆ. ಒಂದ್ಸಲ ಅಪ್ಲೈ ಮಾಡಿದ ಮೇಲೆ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ 8 ಆಪ್ಷನ್ ಕೂಡ ಕೊಡುವುದಿಲ್ಲ, 2 ಕಾರಣಕ್ಕೂ ನಿಮ್ಗೆ 8 ಕೂಡ ಆಪ್ಷನ್ ಕೂಡ ಬಿಡುವುದಿಲ್ಲ. ಓಕೆ, ಹಾಗಾಗಿ ಅಪ್ಲೈ ಮಾಡಿದ ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಇಲ್ಲಿ ನೀವು ಯಾವ ಸಬ್ಜೆಕ್ಟ್ ಅಪ್ಲೈ ಮಾಡಿದ್ರೆ ಅದು ತೋರಿಸುತ್ತೆ. ಆಮೇಲೆ ಸಬ್ಜೆಕ್ಟ್ ಡಿಸ್ಟ್ರಿಕ್ಟ್ ಕೋಡ್ ತೋರಿಸುತ್ತೆ. ನಾವು ಬೆಂಗಳೂರು ಡಿಸ್ಟ್ರಿಕ್ಟ್ ಗೆ ಅಪ್ಲೈ ಮಾಡಿದೀನಿ. ಆಮೇಲೆ ಮುಂದುವರಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಲಾಸ್ಟ್ ಡಿಕ್ಲರೇಷನ್ ಕೇಳ್ತಾ ಇದ್ದಾರೆ. ಜಸ್ಟ್ ಡಿಕ್ಲರೇಷನ್ ಏನ್ ಕೇಳ್ತಾ ಇದಾರಪ್ಪ ಅಂದ್ರೆ ಇಲ್ಲಿ ನೀವು ನೀವು ಕೊಟ್ಟಿರುವಂತ ಏನಪ್ಪಾ ಎಲ್ಲ ಡೀಟೇಲ್ಸ್ ಕೊಟ್ಟಿರುವಂತ ಎಲ್ಲ ಅಪ್ಲಿಕೇಶನ್ ಏನೋ ಡೀಟೇಲ್ಸ್ ಕರೆಕ್ಟ್ ಆಗಿದೆ, ಯಾವುದೇ ತರ ತಪ್ಪಿಲ್ಲ. ಇನ್ ಕೇಸ್ ಏನೋ ತಪ್ಪಿದ್ರೆ ನಿಮ್ ವಿರುದ್ಧ ಏನಪ್ಪಾ ಅಂದ್ರೆ ಕಾನೂನು ಕ್ರಮವಾಗಿ ಏನಪ್ಪಾ ಅಂದ್ರೆ ದಂಡನೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇನ್ ಕೇಸ್ ನೀವೇನಾದ್ರೂ ರಾಂಗ್ ಆಗಿ ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ಒನ್ ಟೈಮ್ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ನೆಕ್ಸ್ಟ್ ಪೇಮೆಂಟ್ ಕೇಳುತ್ತೆ, ಪೇಮೆಂಟ್ ನ ಮಾಡ್ತಾ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಪ್ರಿಂಟ್ ಟು ಡ್ರಾಫ್ಟ್ ಅಪ್ಲಿಕೇಶನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚಿಕ್ಕದ ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಕ್ಸೆಪ್ಟ್ ಅಂಡ್ ಸಬ್ಮಿಟ್ ಅಂತ ಡಿಕ್ಲರೇಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಪೇಮೆಂಟ್ ಮಾಡ್ತಾ ಇಲ್ಲ, ನೆಕ್ಸ್ಟ್ ಸ್ಟೆಪ್ ನ ಯಾವ ತರ ಫಿಲ್ ಮಾಡೋದು ತೋರಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಪ್ಪಾ ಪೇಮೆಂಟ್ ಪಾವತಿಗಳು ನೆಕ್ಸ್ಟ್ 7 ಇದು ನೀವು ನೆಕ್ಸ್ಟ್ ಅಪ್ಲಿಕೇಶನ್ ಮೊದಲು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ತಗೊಂಡು ಕರೆಕ್ಟ್ ಇದೆ ಅನ್ಕೊಂಡಾದ್ಮೇಲೆ ಇಲ್ಲಿ ಚಿಕ್ಕದ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಸಬ್ಮಿಷನ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಆದ್ಮೇಲೆ ನೆಕ್ಸ್ಟ್ ಟೈಮ್ ಓಪನ್ ಆಗುತ್ತಪ್ಪ ಅಂದ್ರೆ ಇಲ್ಲಿ ಪೇಮೆಂಟ್ ಏನಪ್ಪ ಪಾವತಿ ಓಪನ್ ಆಗುತ್ತೆ. ಅಂದ್ರೆ ನೀವು ಕೆಟಗರಿ ವೈಸ್ ನಿಮ್ಗೆ ಏನಪ್ಪಾ ಅಂದ್ರೆ ಪೇಮೆಂಟ್ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಪೇಮೆಂಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ಲಾಸ್ಟ್ ಸ್ಟೆಪ್ ಅಲ್ಲಿ ಇರುತ್ತೆ, ಸ್ಟೆಪ್ ಅಲ್ಲಿ ತಗೋಬೇಕು. ಓಕೆ, ನಾನು ಇವಾಗ ಪೇಮೆಂಟ್ ತೋರಿಸ್ತಾ ಇಲ್ಲ ಮತ್ತೆ ಅಪ್ಲಿಕೇಶನ್ ಪ್ರಿಂಟ್ ಮಾಡೋದು ತೋರಿಸ್ತಾ ಇಲ್ಲ. ಹಾಗಾಗಿ ನೀವು ನೆಕ್ಸ್ಟ್ ಸ್ಟೆಪ್ ಒಳಗೆ ಅಮೌಂಟ್ ಯಾವ್ದು ಕೆಟಗರಿ ಎಷ್ಟು ಅಮೌಂಟ್ ಇರುತ್ತೆ ಆ ಅಮೌಂಟ್ ನ ಚೂಸ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ಅಪ್ಲಿಕೇಶನ್ ಪ್ರಿಂಟ್ ನ ತಗೊಂತ ಹೋಗ್ಬೇಕು. ಓಕೆನಾ, ಈ ತರ ಏನಪ್ಪಾ ಅಂದ್ರೆ ನೀವು KSET ಅಪ್ಲಿಕೇಶನ್ ನ ಈ ತರ ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಲೈ ಮಾಡ್ತಾ ಬರ್ಬೇಕು. ಓಕೆನಾ, ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಹೆಚ್ಚಿನ ಮಾಹಿತಿಗಾಗಿ ನಾನು ನಿಮ್ಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆ, ಹಾಗೆ ಯಾವ್ದಾದ್ರು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ, ಹಾಗೆ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಅಪ್ಲಿಕೇಶನ್ ನಾನು ಹಾಕೊಡ್ತಾ ಹೋಗ್ತೇನೆ. ಓಕೆ, ಇಷ್ಟು ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.